ನಿಮ್ಮ ಪ್ರಕಾರ ಕೈಗಾರಿಕಾ ವಿಧಾನಸಭಾ ಕ್ಷೇತ್ರ, MSME ವಿಧಾನಸಭಾ ಕ್ಷೇತ್ರ, ಗಾರ್ಮೆಂಟ್ಸ್ ವಿಧಾನಸಭಾ ಕ್ಷೇತ್ರ ಈ ಥರ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಆ ಥರದೊಂದು ಜನಗಳು ಸೇರಿಸಿ ಅಲ್ಲಲ್ಲ, ಈಗ ನಮ್ಗೆ ಅಂದ್ರೆ ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಅದೇ ತಾನೇ ಈಗ ಅಲ್ಟಿಮೇಟ್ ಮಾಡೋಕ್ಕಾಗೋದು. ಗಾರ್ಮೆಂಟ್ಸ್ ವಿಧಾನಸಭಾ ಕ್ಷೇತ್ರ ನಾವು ಕೇಳೋದು ಇಷ್ಟೇ, ಒಂದು ವೇಳೆ ದನ ಹಾಲು ಕೊಡ್ತಾ ಇದ್ರೆ ಓಕೆ ಅದಕ್ಕೊಂದು ಬೂಸ ಹಾಕಿ. ಓಕೆ, ನೀವು ದನ ಹಾಲು ಕೊಡ್ತಾ ಇದ್ರೆ ಅದು ಯಾಕೆ ರಕ್ತ ಕೀಳ್ತಾ ಇದ್ರಾ? ಇಷ್ಟೇ ಕೇಳೋದು. ಓಕೆ, ಬೇರೆ ಏನೂ ಇಲ್ಲ. ನಮ್ಗೆ ಸ್ವಲ್ಪ ಬೂಸ ಕೊಡಿ, ಸರಿಯಾಗಿ ಹಾಲು ಕೊಡ್ತೀವಿ ನಾವು. ಓಕೆ, ಈಗ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ ಈಸ್ ಯಾರಿಗೆ ಕ್ರೆಡಿಟ್ ಹೋಗುತ್ತೆ? ನಮ್ಮ MSMEಗಳಿಗೆ. ಓಕೆ, ವೆನ್ 30% GDP ಕಮ್ಸ್ ಫ್ರಮ್ SME, ಸ್ವಲ್ಪ ಏನಾದರೂ ಕೊಡಿ ಅವ್ರಿಗೆ, ಈಸ್ ಆಫ್ ಬಿಸ್ನೆಸ್ ಮಾಡಿ ಕೊಡಿ, ಬರೀ ಏನು ಬೇಡ. GST ಬಂದ್ಮೇಲೆ ಇನ್ನೇನು ಬೇಕು ನಿಮ್ಗೆ? ಈಸ್ ಆಫ್ ಬಿಸ್ನೆಸ್ ಎಷ್ಟೊಂದು ಟ್ಯಾಕ್ಸ್ಗಳಿತ್ತು, GST ಮಾಡಿದ್ದಾರೆ ನರೇಂದ್ರ ಮೋದಿ ಅವ್ರ ಸರ್ಕಾರ. ಸೆಂಟ್ರಲ್ ಗವರ್ಮೆಂಟ್ ಪಾಲಿಸಿ GST ಪಾಲಿಸಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ. GST ಇನ್ಕಮ್ ಟ್ಯಾಕ್ಸ್ ನಮ್ಗೆ ಏನು ತೊಂದರೆ ಇಲ್ಲ. ಲೋಕಲ್ ಪ್ರಾಪರ್ಟಿ ಟ್ಯಾಕ್ಸ್, ಓಕೆ, ಒಂದೊಂದು ಊರಿನಲ್ಲಿ ಒಂದೊಂದು ಪಂಚಾಯತಲ್ಲಿ ಡಿಫರೆಂಟ್ ಪ್ರಾಪರ್ಟಿ ಟ್ಯಾಕ್ಸ್. ಇದು ಯಾವ ನ್ಯಾಯ ಸರ್? ಓಕೆ, ಓಕೆ, ಸರಿ. ಪ್ಲಸ್ KADB, KSSIDC ಅಂಡ್ KADB ಆಕ್ಚುಲಿ ಇರುವುದು ಖಾಲಿ 6% ಇಂಡಸ್ಟ್ರೀಸ್ ಮಾತ್ರ. ಓಕೆ, 94% ಇಂದ ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್. ನಾವು ವರ್ಷ ಅಂತ ಕೇಳ್ಕೊಂಡು ಬರ್ತಾ ಇದ್ವಿ, ನಮಗೊಂದು ಸಪರೇಟ್ ಪಾಲಿಸಿ ಮಾಡಿಕೊಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ, ಸೊ ದಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಕೂಡಿ ಎಲ್ಲ KADB ಅಂತ ಹೇಳ್ಬಿಟ್ರಿ ಕಷ್ಟ ಅವರೇ. ನಾನು ಕೇಳ್ಬಿಡ್ತೀನಿ ಅದನ್ನು. ಈ KADB ಅನ್ನೋದನ್ನು ಯಾವಾಗ ಉದ್ಧಾರ ಆಗುತ್ತೆ? ಇದು ನನ್ನ ಪಾಲಿಸಿ ಇಷ್ಟೇ ಕಷ್ಟ ಸರ್. ನೀವು ಒಂದು 20-30 ವರ್ಷಗಳ ಹಿಂದೆ ತುಂಬ ಗಟ್ಟಿಮುಟ್ಟಾಗಿರ್ತೀರಿ. ನಾನೊಂದು ಉದ್ಯಮ ಮಾಡಬೇಕು ಅಂತ ಆಸೆ ಇರುತ್ತೆ ನನಗೆ. ನನಗೊಂದು ಸೈಟ್ ಕೊಡಿ, ಅರ್ಧ ಎಕರೆ ಜಾಗ ಕೊಡಿ ನನಗೆ ಅಂತ ಒಂದು ಅರ್ಜಿನ ಹಾಕೋತೀನಿ. ಯಾರಿಗೆ? KADBಗೆ ಹಾಕೋತೀನಿ. ಈ ಅರ್ಜಿ ಹಾಕ್ಕೊಂಡು 30 ವರ್ಷ ಗತಿಸ್ಬಿಡುತ್ತೆ, ಅವನಿಗೆ ಆ ಲ್ಯಾಂಡ್ ಸಿಗಲ್ಲ. ಇದು ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್ ಮಾತಾಡ್ತಾ ಇದ್ದೀನಿ ನಾನು. KADB ಕರ್ಮಕಾಂಡದ ಕಥೆಗಳಿದು. ಇವತ್ತು ನಾನು ಯೌವನ ಇದೆಯಪ್ಪ, ನಾನೇನೋ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಇದ್ದೀನಿ, ಒಂದು ಪ್ಲಾಸ್ಟಿಕ್ ಬಾಟಲ್ ಮಾಡ್ತೀನಿ, ಯಾವುದೋ ಒಂದು ವಸ್ತು ಉತ್ಪಾದನೆ ಮಾಡ್ತೀನಿ, ಒಂದು ಹಗ್ಗ ತಯಾರಿಸ್ತೀನಿ, ನಾನು ಒಂದು ಮ್ಯಾಟ್ ತಯಾರು ಮಾಡ್ತೀನಿ ಅಂತ ಅರ್ಜಿ ಹಾಕ್ಕೊಂಡ್ರೆ 20 ವರ್ಷ ಆದರೂ ನಿಮಗೆ ಜಮೀನು ಮಂಜೂರು ಆಗಲ್ಲ. ಸರ್ ಸಿಗುತ್ತೆ, ಲಂಚ ಕೊಟ್ಟರು 20 ವರ್ಷ ಆದರೂ ಆಗಲ್ಲ. ಸಿಕ್ಕಿತು, ಆಯಿತು, ಒಬ್ಬನಿಗೆ ಅಲಾಟ್ ಆಯಿತು, ಕಟ್ಟದ 1.5 ಕೋಟಿ, 75 ಲಕ್ಷ, ಅರ್ಧ ಎಕರೆಗೆ ಎಷ್ಟೋ ಕಟ್ಟದ, 1.5 ಕೋಟಿ ಆಯಿತು. ಕಟ್ಟಿದ ಮೇಲೆ ಹೋಗಿ ಕೇಳಿದ್ರೆ, ಇಲ್ಲ ಸರ್ ಈ ಜಮೀನು ತಕರಾರಲ್ಲಿದೆ, ಇದು ಕೋರ್ಟ್ಗೆ ಹೋಗ್ಬಿಟ್ಟಿದೆ, ಇದು ಇಶ್ಯೂ ಬಗೆಹರಿಯೋವರೆಗೂ ನೀವೇನು ಮಾಡೋಕ್ಕೆ ಬರಲ್ಲ. ಮತ್ತು ಆ ಒಬ್ಬ ಬಿಸಿ ರಕ್ತದ ಯುವಕ ಅವ್ನಿಗೆ 25 ವರ್ಷ 30 ವರ್ಷಕ್ಕೆ ಅರ್ಜಿ ಹಾಕ್ಕೊಂಡು ಒಂದು 50 ವರ್ಷ ಆಗಿಬಿಡುತ್ತೆ. ಉತ್ಸಾಹ ಉಳಿಯುತ್ತಾ ಅಂತ ನನ್ನ ಮೇನ್ ಕ್ವಶನ್ ಸರ್. ಇದನ್ನು ಒಂದು ಸರಿ ಮಾಡೋಕ್ಕೆ ನಮ್ಗೆ ಆಗಲ್ಲ ಅಂದರೆ ಎಷ್ಟು ಮಾತಾಡ್ತಾ ಇದೀವಿ ನಾವು? ಖಂಡಿತ ಉಳಿಯಲ್ಲ. ಇದು ನಿಜನ, ಇದು ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಿಲ್ಲ ಸರ್. ಏನು ಉತ್ಸಾಹ ಉಳಿದೀತು ನನಗೆ 50 ವರ್ಷ ಆದ್ಮೇಲೆ? ಈಗ 10 ವರ್ಷ ಲೀಸ್ ಆದ್ಮೇಲೆ ಫೈನಲ್ ಡೀಡ್ ಕೊಡಬೇಕು, ಅವರು ಫೈನಲ್ ಸೇಲ್ ಡೀಡ್ ಕೊಡಬೇಕು. ಆ ಫೈನಲ್ ಸೇಲ್ ಫೈನಲ್ ಕಾಸ್ಟ್ ಅಂತ ಕೊಡುವಾಗ 10 ವರ್ಷ ಆದ್ಮೇಲೆ ನೀವು ಒರಿಜಿನಲ್ ಅಲಾಟ್ಮೆಂಟ್ ಮಾಡೋದು ರೇಟ್ ಇದೆಯಲ್ಲ, ಅದಕ್ಕಿಂತ 2 ಪಟ್ಟು 3 ಪಟ್ಟು ಜಾಸ್ತಿ ಫೈನಲ್ ಕಾಸ್ಟ್. ಓಕೆ, ಅದು ಹೋಯ್ತು. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸೇ ಅಬೌಟ್ 15 years ಬ್ಯಾಕ್ ದಾಬಸ್ಪೇಟ್ನಲ್ಲಿ ಕಾಸ್ಟ್ ವಾಸ್ 10 lakhs. ಇವತ್ತು 3.5 ಲಕ್ಷ. ಓಕೆ, ಪರ್ ಏಕರ್ 3.5 ಲಕ್ಷ. 3 ಲಕ್ಷ, ಸಾರಿ 3.5 ಕೋಟಿ. ಗಾಬರಿಯಾದೆ ನಾನು. 3.5 ಕೋಟಿ, 3.5 ಕೋಟಿ ಅಂದ್ರೆ ಇವಾಗ ಅವನು 10 ಲಕ್ಷಕ್ಕೆ ತಗೊಂಡ ಪರ್ ಎಕರ್ನ ಇವತ್ತು ಫೈನಲ್ ಸೇಲ್ ಡೇಟ್ ಕೊಡಿ ಅಂದ್ರೆ ಡಿಫ್ರೆನ್ಸ್ ಎಷ್ಟು ಕೊಡ್ಬೇಕು ನೋಡಿ. ಓಕೆ, ಅದು ಕೂಡ ಏನು ಲಂಚ ಕೊಡದೆ ಸೇಲ್ ಡೀಡ್ ಕೊಡಲ್ಲ. ಇದು ಸರ್. ಈಗ ಈ KADBನ ನಾವು KADB ರಿಯಲ್ ಎಸ್ಟೇಟ್ ಉದ್ಯಮ ಅಂತ ಯಾಕೆ ಕರಿಬಾರ್ದು? ಇದು ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಮಾಡೋ ಜಾಗನ ಉತ್ತರ ಬರುತ್ತೆ ನಿಮಗೆ. ನಾನು ಸುಮ್ಮನೆ ಕೇಳ್ತಿಲ್ಲ ಇದನ್ನು. ಅಧಿಕಾರಿ ಕೇಳಿದ್ರೆ, ಸರ್ ನಿಮ್ಮ ಲ್ಯಾಂಡ್ ಒಳ್ಳೆ ವ್ಯಾಲ್ಯೂ ಬರುತ್ತೆ ಸುಮ್ಮನಿರಿ ಅಂತ. ನಿಮ್ಮ ಲ್ಯಾಂಡ್ ಇವತ್ತು ತೊಗೊಂಡ್ಬಿಟ್ಟಿದ್ದೀರಾ, 1.5 ಕೋಟಿ ಕೊಟ್ಬಿಟ್ಟು 10 ಕೋಟಿ ಬಂದರೆ ನನಗೆ ಕೊಡ್ತೀರಾ ಸರ್? ರೀ ಲಿಟಿಗೇಷನ್ ಉದ್ಯಮ ಮಾಡಬೇಕು ಅಂತ ಬಂದವನು ರೀ, ರಿಯಲ್ ಎಸ್ಟೇಟ್ ಅಲ್ಲ ನನ್ನ ಸೆಕ್ಟರು, ನಾನು ದೊಡ್ಡ ಉದ್ಯಮಿ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದೀನಿ ಅಂದರೆ ಉತ್ತರ ಕೊಡ್ತಾರೆ ಆ ಥರ. ಈಗ ನೋಡಿ 10 ಲಕ್ಷ ಇಲ್ಲಿ, 3.5 ಕೋಟಿ ಇಲ್ಲಿ, ಆಯ್ತಲ್ಲ ಬಂತಾರ ಲಾಭ, ಲ್ಯಾಂಡ್ ಮಾರ್ಕೊಳ್ಳೋದು ಅಂತ. ಇದೇ ಥರ ಉಪಮುಖ್ಯಮಂತ್ರಿ ಹೇಳ್ತಾರಲ್ಲ ಸರ್, ಬೆಂಗಳೂರು ದಕ್ಷಿಣ ಮಾಡಬೇಡಿ ಅಂತ. ಸರ್ ಒಂದು ಇದರಲ್ಲಿ ಶಿಕ್ಷಕರ ಕೊರತೆ ಇಡೀ ರಾಜ್ಯದಲ್ಲಿ 1,47,000 ಇದಿರುವಂಥದ್ದು. ಬರೀ 5,000 ಏನೋ ಫಿಲ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು ಸರ್. ಆಮೇಲೆ ಈ ಟನಲ್ ರೋಡ್ ಬಗ್ಗೆ ತಾವು ಏನು ಹೇಳಿ 40,000 ಕೋಟಿ ಮಾಡ್ಕೊಂಡು ಸರ್. ಅದರಲ್ಲಿ ಈಗ ಮೆಟ್ರೋಗಿರಕ್ಕೆ ಇರೋಂಥ ಬೇರೆ 3A 3B ಬೇರೆ ಯೋಜನೆಗಳಿಗೆ ಅದಕ್ಕೆ ಸರ್ಕಾರ ಕೊಟ್ಟು ಇದು ಮಾಡೋದ್ ಬದಲು ಇಷ್ಟೊಂದು ದುಬಾರಿಯಾದಂಥ ಟನಲ್ ರೋಡ್ ಬೇಕಾ ಅಂತ ಸರ್ಕಾರಕ್ಕೆ ತಮ್ಮ ಮಾಧ್ಯಮದ ಮುಖಾಂತರ ತಾವು ಒಂದು ವಿಸ್ತೃತವಾದ ಚರ್ಚೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಸರ್ ಟನಲ್ ರೋಡ್ ಅದಲ್ಲಿ? ಈಗ ಒಂದು ಮೆಟ್ರೋದ ಕಾಸ್ಟ್ ಅಂತ ಬಂದಾಗ ಸರಿ ಸುಮಾರು ನಾ ಹೇಳ್ತಿರೋದು 350 ಕೋಟಿ 1 ಕಿಲೋಮೀಟರ್ ಅಂತ ಇರುವಂತದ್ದು. ಈ ಟನಲ್ ರೋಡ್ ಅಂತ ಇದು ಮಾಡಿದ್ರೆ 1,500,000ದಿಂದ 1,000
1,800 ಕೋಟಿ ಆಗುತ್ತಲ್ಲ ಸರ್, ಇಸ್ ಇಟ್ ಫೀಸಿಬಲ್ ಆರ್ ಇಸ್ ಇಟ್ ನೆಸೆಸರಿ ಫಾರ್ ದ ನಮ್ಮ ಸಿಟಿಗೆ ಅಂತ ಅಂದ್ಬಿಟ್ಟು, ಇಸ್ ದೇರ್ ನಾಟ್ ಆಲ್ಟರ್ನೇಟ್ ವೇಸ್ ಇಲ್ವಾ ಅದಲ್ಲಿ? ತಾವು ಹೇಳ್ದಂಗೆ ಸಬರ್ಬನ್ ರೈಲ್ವೇಸ್ ಆಲ್ಟರ್ನೇಟ್ ವೇ ಅದಲ್ಲಿ. ಬಟ್ ಈ ಯೋಜನೆ ಇದು ನಿಜವಾಗ್ಲೂ ಟನಲ್ ರೋಡ್ ಮಾಡಕ್ಕ ಇಲ್ಲ ಭ್ರಷ್ಟಾಚಾರದ ಇನ್ನೊಂದು ಮುಖಕ್ಕೆ ಇದು ಮಾಡೋ? ಸಬರ್ಬನ್ ನೀವು ಮಾಡಿ, ನಿಮ್ಮನ್ನ ಯಾರು ತಡೆದಿರೋದು? ಸಬರ್ಬನ್ ಎಲ್ಲಿವರೆಗೂ ಸಬರ್ಬನ್ ಮಾಡಲ್ಲ, ಟನಲ್ ಬಗ್ಗೆ ನೀವು ಮಾತಾಡಕ್ಕಾಗಲ್ಲ. ವಿ ಆರ್ ಕಮಿಟೆಡ್ ಫಾರ್ ದ ಸಬರ್ಬನ್ ಸರ್. ಅದಕ್ಕೆ ಮಾಡಿ. ಈಗ ನಮ್ಗೆ ಏನಾಗಿದೆ ಗೊತ್ತಾ ಸರ್, ಕಾಮನ್ ಮನಾಗಿ ಹೇಳ್ತೀನಪ್ಪ, ನಿಮ್ಮ ಜಗಳ ಏನಾದರೂ ಮಾಡ್ಕೊಳ್ಳಿ, ನನಗೆ ಟನಲ್ ಆದರೂ ಮಾಡ್ಕೊಡಿ, ಮೆಟ್ರೋ ಆದರೂ ಮಾಡ್ಕೊಡಿ, ಸಬರ್ಬನ್ ಆದರೂ ಮಾಡ್ಕೊಡಿ. ನನ್ನ ಪರ್ಪಸ್ಸು ನನ್ನ ಮನೆಯಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಕಮ್ಮಿ ದುಡ್ಡು ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅಷ್ಟೇ ನನ್ನ ಪರ್ಪಸ್ ಇರೋದು. ನೀವೀಗ 40,000 ಕೋಟಿ ಸ್ವಾಮಿ, ಒಂದು ಕಿಲೋಮೀಟರ್ಗೆ ನಿಮ್ಮ ಪ್ರಕಾರ ಎಷ್ಟು ಖರ್ಚಾಗ್ತಿದೆ ಅಂತ ಸರ್? ಎಸ್ಟಿಮೇಷನ್ಸ್ ಪ್ರಕಾರ ಟನಲ್ ರೋಡ್ಗೆ ಇದಕ್ಕೆ 1,800 ಕೋಟಿ ಇವರ ಒಂದು ಅಂದಾಜು ಅಂತ ಹೇಳ್ತಾ ಇದ್ದಾರೆ ಸರ್. ಆಯ್ತು, ಗೊತ್ತಿಲ್ಲ ಅದು, ದಟ್ ಇಸ್ ದ ಎಸ್ಟಿಮೇಷನ್. ಇಷ್ಟು ಇನ್ವೆಸ್ಟ್ ಆದಮೇಲೆ ಮೆಟ್ರೋಗೂ ಇನ್ವೆಸ್ಟ್ ಆಯ್ತಲ್ವಾ? ಇಷ್ಟು ಇವಾಗ ಮೆಟ್ರೋಗೆ ಏನು ಮಾಡ್ತಿದ್ದಾರೆ ಹೇಳಿ? ಸ್ಟಾರ್ಟಿಂಗ್ ಮೆಟ್ರೋ ಬಂದಾಗ ನಮ್ಮೆಲ್ಲರ ಕನಸೋದು ಮೆಟ್ರೋ 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 ಅನ್ನೋದು. ಕೊನೆಗೆ ಅದು ವಿಳಂಬ ಆದಾಗ ಮೆಟ್ರೋ ಬೇಗ ಕಟ್ರೋ ಅಂತ ಬೇರೆ ಶುರುವಾಗಿತ್ತು. ಮೆಟ್ರೋ ಬೇಗ ಕಟ್ರೋ ಅಂತ, ರೋಡ್ಗಳು ಬ್ಲಾಕ್ ಆಗ್ತಿತ್ತು, ಧೂಳು ಬೀಳ್ತಿತ್ತು, ಸಿಟ್ಟೆಲ್ಲ ಇತ್ತು, ಎಲ್ಲ ಆಯಿತು. ಆದಮೇಲೆ ಈ ರೋಡ್ಗಳು, ಈ ರೈಲ್ವೆ, ಇವುಗಳ ಉದ್ದೇಶ ಸರ್, ಒಂದು ಸರ್ಕಾರವಾಗಿ ಇವ್ರು ಮಾಡಬೇಕಾಗಿರೋದು ಇದು ಸೇವೆಯೇ ವಿನಃ ಇದು ಲಾಭದಾಯಕ ಉದ್ಯಮ ಆಗಬಾರ್ದು. ಸಂಚಾರ ವ್ಯವಸ್ಥೆ, ಆರೋಗ್ಯ, ಶಿಕ್ಷಣ ಇವು ಸೇವಾ ವಲಯದಲ್ಲಿ ಇರ್ತಕ್ಕಂಥ ಮಹತ್ವದ ವಿಚಾರಗಳು ಸರ್. ನಾನು ಅಲ್ಲಿ ಬರ್ತೀನಿ, ನಾನು ಲಾಭ ಮಾಡ್ಕೊಳ್ತೀನಿ ಅಂತ ಕೇಂದ್ರ ಒಂಥರ, ಇವರು ಒಂಥರ, ಎಲ್ಲರೂ ಒಂದೊಂದು ರೀತಿಲಿ ಆಡ್ತಾ ಇದ್ದರೆ ಎಲ್ಲರಿಂದ ಶೋಷಣೆಗೊಳಗಾಗೋದು ಮನುಷ್ಯನೇ, ನಾಗರಿಕನೇ. ಯಾರಾದರೂ ಒಬ್ರು ಸಾಲ್ವ್ ಮಾಡಬೇಕಲ್ವ ಇದನ್ನು? ನೀವು ಟನಲ್ ಬೇಡ ಅಂತ ಹೇಳಿದ್ರಿ, ನನಗೆ ಆಲ್ಟರ್ನೇಟಿವ್ ಹೇಳಿ, ಮೆಟ್ರೋ ಕಡಿಮೆ ಮಾಡಿಸ್ತೀರಾ ನೀವು? ಆಯಿತು, ಇದು ನಿಮ್ಮ ಪ್ರಕಾರ ಟನಲ್ ಭ್ರಷ್ಟಾಚಾರ, ಒಪ್ಕೊಳ್ಳೋಣ. ಎಷ್ಟೊಂದು ಖರ್ಚಾಗಲ್ಲಪ್ಪ, ಭ್ರಷ್ಟಾಚಾರ ಅಂತಲೇ ಕನ್ಸಿಡರ್ ಮಾಡಿಬಿಡ್ತೀನಿ ಫಾರ್ ಆರ್ಗ್ಯುಮೆಂಟ್ ಸೇಕು. ಮೆಟ್ರೋ ಕಡಿಮೆ ಮಾಡಿ, ನನಗೆ ಆಪ್ಷನ್ ನಿಮ್ಮ ಮುಂದೆನೇ ಇದೆ ಸ್ವಾಮಿ. ನೀವು ಅದನ್ನು ವಿರೋಧಿಸುವುದಾದರೆ ಪರ್ಯಾಯವನ್ನು ನೀವೇ ಹೇಳಬೇಕು ನನಗೆ ಅಂತ. ಇಫ್ ಯು ಆರ್ ಅಪೋಸಿಂಗ್ ಟನಲ್ ಪ್ರಾಜೆಕ್ಟ್, ನಂಗೆ ಗಿವ್ ಮಿ ದ ಆಲ್ಟರ್ನೇಟಿವ್ ವೇ ಫಾರ್ ದಟ್ ಥಿಂಗ್ ಅಂತ. ಅದು ನನಗೆ ಸಿಗ್ತಿಲ್ವಲ್ಲ ನಮಗೆ. ಕಾಮನ್ ಮ್ಯಾನ್ ಸರ್ ನಾನು, ನೀವೇನೋ ಕಿತ್ತಾಡ್ಕೊಳ್ಳಿ, ನೀವೇ ಅಧಿಕಾರಕ್ಕೆ ಬನ್ನಿ, ನೀವೇ CM ಆಗಿ, ನನ್ನ ತಕರಾರಿಲ್ಲ. ನನಗೆ ಇವ್ರು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿತಾ ಇದ್ರು. ನನಗೊಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟನ್ನು ನಾನು ಸರಿ ಮಾಡಿಕೊಡ್ತಿಲ್ಲ ನೀವು, ನಾನು ಯಾರನ್ನು ಕೇಳಲಿ ಅಂತ ಇದು. ಸರಿ, ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 10 ಲಕ್ಷ ಕೋಟಿ ಆಯ್ತು. ಈಗ ಇಡೀ ಪ್ರಪಂಚದ ನೋಡಬೇಕಾದಾಗ ಜನ ಬೆಂಗಳೂರು ಮುಖಾಂತರನೇ ನೋಡ್ತಾರೆ ಕರ್ನಾಟಕನ ಅಂತ ಇರುವಂಥದ್ದು. ಆ ಮೂಲಭೂತ ಸೌಕರ್ಯ ಬೆಂಗಳೂರು ಡೆವಲಪ್ಮೆಂಟ್ಸ್ಗೆ ಎಷ್ಟು ಇದು ಮಾಡಿದ್ದಾರೆ ಲಾಸ್ಟ್ ಬಜೆಟ್ನಲ್ಲಿ, ಈ ಬಜೆಟಲ್ಲಿ ಅಲೋಕೇಟ್ ಮಾಡಿದ್ದಾರೆ ಅನ್ನೋದು ತಾವೇ ನೋಡ್ತಾ ಇದ್ದಾರಲ್ಲ ಸರ್. ಅಲ್ಲಿ ಗುಂಡಿ ಮುಚ್ಚಕ್ಕೆ 165 ಕೋಟಿನ 200 ಕೋಟಿನ ತಗೊಂಡ್ರು. ಯಾವ್ದಾದ್ರು ಒಂದು ಗುಂಡಿ ಮುಚ್ಚಿದೆಯಾ ಸರ್? ದಟ್ ಥಿಂಗ್ ನೋಡಿ, ಇಲ್ಲಿ ನೀವೇ ನಿಮ್ಮ ಪ್ರಶ್ನೆಯಲ್ಲಿ ನಿಮ್ಮದಲ್ಲೇ ಉತ್ತರ ಇದೆ.